ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಮೈತ್ರಿ ಅಭ್ಯರ್ಥಿಗಳಾದ ಡಾಕ್ಟರ್ ಧನಂಜಯ ಸರ್ಜಿ ಹಾಗೂ ಬೋಜೇಗೌಡ ಅವರಿಗೆ ಹೊನ್ನಳ್ಳಿ ತಾಲೂಕು ಘಟಕದಿಂದ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ಗುರುಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಧನಂಜಯ ಸರ್ಜಿ ಹಾಗೂ ಬೋಜೇಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ಮಾತನಾಡಿದ ರೇಣುಕಾಚಾರ್ಯ, ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡುವ ಮೂಲಕ ಜನರ ಜೇಬಿಗೆ ಕತ್ತರಿ ಹಾಕುವ ಕೆಲಸ ಮಾಡುತ್ತಿದ್ದು, ಈ ಸರ್ಕಾರಕ್ಕೆ ಜನರೇ ತಕ್ಕ ಉತ್ತರ ನೀಡಲಿದ್ದಾರೆ ಎಂದರಲ್ಲದೆ, ಸರ್ಕಾರ ಬೆಲೆ ಏರಿಕೆ ಕಡಿಮೆ ಮಾಡದೇ ಇದ್ದರೆ ಸರ್ಕಾರವನ್ನು ಬೀಳಿಸುತ್ತಾರೆ ಎಂದರು. ದೇಶದಲ್ಲಿ ಮಡ್ರಸ ಇಲ್ಲ, ರಾಜ್ಯದಲ್ಲಿ ಯಾವುದೋ ಕಾರಣಕ್ಕೆ ಬಿಟ್ಟಿ ಬರೋದು ಜನರು ಸುಳ್ಳು ಹೇಳಿ, ಹೆಣ್ಮಕ್ಳು ಸುಳ್ಳು ಹೇಳಿ, ಅಂಗನವಾಡಿ ಮತ್ತು ಆಶಾಕಾರರಿಗೆ ಸುಳ್ಳು ಹೇಳಿ ಗೌರವ ಜಾತಿ ಬಂದಿರುತ್ತದೆ ಮತ್ತು NPS ನೌಕರರು OPS ಮಾಡುವಂತ ಸುಳ್ಳು ಹೇಳಿ ಸುಳ್ಳುಗಳಿಂದ ಅಧಿಕಾರ ಬಂದಿರಿ. ನಿಮ್ಮ ಸರ್ಕಾರವನ್ನ ನಾವೆಲ್ಲ ಈ ರಾಜ್ಯದ ಜನ ದಂಗೆ ಎದ್ದು ವಿಧಾನಸೌಧಕ್ಕೆ ನುಗ್ಗಿ ನಿಮ್ಮ ಸರ್ಕಾರ ಪತನಾಗುತ್ತೆ ಸನ್ಮಾನ ಸಿದ್ದರಾಮಯ್ಯ DK ಶಿವಕುಮಾರ್ ಅವರೇ ಪೆಟ್ರೋಲ್ಗಿಂತ ಇಳಿಸಬೇಕಂತೇಳಿ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಾನು ಎರಡೇ ಮಾತಾಡ್ತೀನಿ ಅಂತ ಹೇಳಿದ್ದೆ. ಬಹಳಷ್ಟು ಮಾತಾಡಿದ್ದೀನಿ. ಸಮಯದಿಂದ ನಾವು ಓಡಬೇಕು, ನಮ್ಮಿಂದ ಸಮಯ ಬರಲ್ಲ. ಹಾಗಾಗಿ ಬಹಳಷ್ಟು ಮಾತಾಡಿ ಸಚಿವರು ಬರ್ತಾ ಇದಕ್ಕೆ ನಾನು ಜಾಸ್ತಿ ಮಾತಾಡಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ನಾನು ಮೊದಲು ಸಚಿವರಿಗೂ ಬೋಜೇಗೌಡ ಅಭಿನಂದನೆ ಹೇಳಿದ್ದಕ್ಕಿಂತ ಮುಂಚೆ ಕ್ಷೇತ್ರದ ಮತದಾರರು ಬರೀ ಹೊನ್ನಾಳಿ ನ್ಯಾಮತಿ ತಾಲೂಕಲ್ಲ, ಪದವೀಧರ ಶಿಕ್ಷಕರು ಮತ ಕೊಡಿಸುವಲ್ಲಿ ತಮ್ಮಗಳ ಪಾತ್ರ ಬಹಳ ಇದೆ. ನಿಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸಿ, ಮತದಾರರಿಗೆ ಧನ್ಯವಾದ ಸಲ್ಲಿಸಿ, ಆಯ್ಕೆಯಾದ ಸರ್ಜಿಯವರಿಗೆ ಬೋಜೇಗೌಡರಿಗೆ ನಿಮ್ಮ ಪರವಾಗಿ ಹೊನ್ನಾಳಿ ನ್ಯಾಮತಿ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ.